ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾನು ಇವತ್ತು ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ನಾರ್ಮಲ್ ನೆಕ್ಕು ಬ್ಲೌಸು ಈಸಿಯಾಗಿ 20 ನಿಮಿಷದಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ತುಂಬ ಜನ ಬಿಗಿನರ್ಸ್ ಕಲಿತಾ ಇರೋರು ಟೈಲರ್ಸು ಐಡಿಯಾ ಗೊತ್ತಿಲ್ಲದೇ ತುಂಬ ಸಲ ಸ್ಟಿಚ್ಚನ್ನು ಬಿಚ್ಚಿಬಿಟ್ಟು ಹೊಲಿದ್ಬಿಟ್ಟು ಅಂತೇಳಿ ತುಂಬ ಟೈಮ್ ತಗೊಳ್ತಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾವ ರೀತಿ ಸ್ಟಿಚ್ಚು ತಪ್ಪಾಗ್ದೇ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನಾನೀಗ ಫಸ್ಟು ಲೈನಿಂಗಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ ಈ ಥರ ಕಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಯಾವ ರೀತಿ ಕಟ್ ಮಾಡ್ಕೊಳ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ತುಂಬ ಈಸಿ, ಇದು ತಪ್ಪಾಗಲ್ಲ. ಅಂದರೆ ತುಂಬ ಜನಕ್ಕೆ ಗೊಂದಲ ಆಗಿ ಸ್ಟಿಚ್ಚನ್ನು ಬಿಚ್ಚಿ ಹೊಲಿದು ಮಾಡ್ತಾನೆ ಇರ್ತಾರೆ. ಆ ರೀತಿ ಮಾಡಬಾರ್ದು. ಬೇಗನೆ ಬ್ಲೌಸ್ ಸ್ಟಿಚಿಂಗ್ ಆಗಬೇಕು ಅಂದರೆ ಈ ವಿಡಿಯೋ ಮಿಸ್ ಮಾಡ್ದೇ ನೋಡಿ. ತುಂಬ ಟಿಪ್ಸ್ಗಳು ಈ ಬ್ಲೌಸ್ ಸ್ಟಿಚಿಂಗಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಮತ್ತು ರಿಕ್ವೆಸ್ಟೆಡ್ ವಿಡಿಯೋ ಅನ್ಬೋದು. ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮಾಡಿ ಅಥವಾ ಸ್ಟಿಚಿಂಗ್ ಮಾಡಿ ಅಂತ ಹೇಳಿದರು. ಕಟಿಂಗ್ ಹೇಳ್ಕೊಟ್ಟಿದ್ದೀನಿ. ಈಗ ಸ್ಟಿಚಿಂಗ್ ವಿಡಿಯೋನ ಹಾಕ್ತಾ ಇದ್ದೀನಿ. ವಿಡಿಯೋನ ಮಿಸ್ ಮಾಡಿದೆ ನೋಡಿ. ತುಂಬ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಟ್ರೆಂಡಲ್ಲಿ ನಡೀತಾ ಇರುವಂತಹ ಬ್ಯಾಕ್ ನೆಕ್ ಬೋಟ್ ನೆಕ್ ಡಿಸೈನ್ ಇದು. ಅಂದರೆ ನಾನು ನಾರ್ಮಲಾಗಿ ಸಿಂಪಲಾಗಿ ಮಾಡಿದ್ದೀನಿ. ಆದರೆ ಬ್ಲೌಸು ಸ್ಟಿಚಿಂಗ್ ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ಏನಾದರೂ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನೀಗೆಲ್ಲ ಪೀಸನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಫಸ್ಟ್ನೇದು ಟಿಪ್ಸ್ ಏನು ಹೇಳಬೇಕು ಅಂತಂದರೆ, ನಾನು ಸ್ಲೀವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಬ್ಲೌಸು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಒಬ್ಬೊಬ್ಬರು ಸ್ಲೀವನ್ನು ಲಾಸ್ಟಲ್ಲಿ ಸ್ಟಿಚ್ ಮಾಡ್ತಾರೆ. ಆ ರೀತಿ ಮಾಡಿಬಿಡಿ. ಯಾಕಂದರೆ ಸ್ಲೀವ್ಗೆ ಬಟ್ಟೆ ಅಟ್ಯಾಚ್ ಮಾಡೋಕ್ಕಿರುತ್ತೆ. ಸ್ಲೀವ್ಗೆ ಮತ್ತು ಬೆಲ್ಟ್ ಪಟ್ಟಿಗೆ ಸಾಧಾರಣವಾಗಿ ಬಟ್ಟೆ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಬೆಲ್ಟ್ ಪಟ್ಟಿನ ಮತ್ತು ಸ್ಲೀವನ್ನು ನೀವು ಫಸ್ಟಿಗೆ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ಬ್ಲೌಸು ಸ್ಟಿಚಿಂಗ್ ಅನ್ನೋದು ತುಂಬ ಈಸಿ ಆಗುತ್ತೆ. ಬಟ್ಟೆ ಶಾರ್ಟೇಜ್ ಅನ್ನೋದು ಎಲ್ಲೂ ಬರೋದಿಲ್ಲ. ನಾನು ನೋಡಿ 2 ಸ್ಲೀವನ್ನು ಬೇರೆ ಆಗಿ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಇಟ್ಕೊಳ್ತಿದ್ದೀನಿ. ಲೈನಿಂಗ್ ಮೇಲೆ ಇಟ್ಕೊಳ್ಳುವಾಗ ಒಂದು ಟಿಪ್ಸ್ ನೋಡಿ, ಲೈನಿಂಗನ್ನು ಆ ಕಡೆ ಈ ಕಡೆ ಪೀಸು ಎಕ್ಸ್ಟ್ರಾ ಬಿಡೋ ಥರ ಇಟ್ಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ಏನಾದರೂ ನಿಮಗೆ ಸ್ಲೀವ್ ಮೈನ್ ಫ್ಯಾಬ್ರಿಕಲ್ಲಿ ಕಡಿಮೆ ಬಂದಿದ್ದರೆ ತೋಳು ಅನ್ನೋದು, ಅದಕ್ಕೆ ನೀವು ಮೇನ್ ಫ್ಯಾಬ್ರಿಕ್ ಬಟ್ಟೆನ ಹಾಗೆ ಅಟ್ಯಾಚ್ ಮಾಡ್ಕೋಬೋದು. ಒಬ್ಬೊಬ್ಬರು ಹೇಗೆ ಮಾಡ್ತಾರೆ ಅಂದರೆ, ಲೈನಿಂಗ್ ಪೀಸಲ್ಲೂ ಕಡಿಮೆನ ಕಟ್ ಮಾಡ್ಕೊಂಡು ಲೈನಿಂಗ್ ಪೀಸಿಗೂ ಅಟ್ಯಾಚ್ ಮಾಡ್ತಾರೆ, ಹಾಗೆ ಮೇನ್ ಫ್ಯಾಬ್ರಿಕ್ಕಿಗೂ ಅಟ್ಯಾಚ್ ಮಾಡ್ತಾರೆ. ಈ ರೀತಿ ಲೈನಿಂಗ್ ಪೀಸ್ ಅನ್ನೋದು ಜಾಸ್ತಿ ಇತ್ತು ಅಂದರೆ ನೀವು ಬರೀ ಮೇನ್ ಫ್ಯಾಬ್ರಿಕ್ಕಿಗೆ ಅಷ್ಟೇ ಅಟ್ಯಾಚ್ ಮಾಡ್ಬೋದು, ಲೈನಿಂಗಿಗೆ ಬೇಡ. ನೋಡಿ, ಎಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನೀವು ಏನು ಮಾಡಬೇಕು ಅಂತಂದರೆ, ಸ್ಲೀವ್ಗೆ ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ನೋಡಿ ಒಳ್ಳೆ ಟಿಪ್ಸನ್ನು ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಸ್ಲೀವ್ ಬಟ್ಟೆ ಅಟ್ಯಾಚ್ ಅನ್ನೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಈಗ ಮೋಟ್ರ್ ಮಿಷನಲ್ಲಿ ಹೊಲಿತಾ ಇರೋರಿಗೆ ಇದೇನು ಅಷ್ಟು ದೊಡ್ಡ ಸಮಸ್ಯೆ ಅನಿಸಲ್ಲ. ಯಾಕಂದರೆ ಜಾಯಿಂಟ್ ಮಾಡೋದಕ್ಕೆ ಅವರಿಗೇನು ಕಾಲಲ್ಲಿ ತುಳಿಯೋಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ಮೋಟ್ರ್ ಮಿಷನಲ್ಲಿ ಸ್ಟಿಚ್ ಮಾಡ್ತಿರ್ತಾರೆ. ಅದರಲ್ಲೂ ಈ ಜಾಕ್ ಮಿಷನಲ್ಲಿ ಹೊಲಿತಿರೋರಿಗಂತೂ ಇನ್ನೂ ಈಸಿ ಆಗುತ್ತೆ. ನನಗೆ ತುಂಬಾ ಈಸಿ ಅಂದರೆ, ಫಾಲ್ ಹಚ್ಚೋದು ಎಷ್ಟು ಸೀರೆಗಳಿದ್ರೂ ನನಗೆ ಬಿಡೋಕ್ಕೆ ಮನಸ್ಸಾಗಲ್ಲ. ನಾನು ಎಷ್ಟು ಬ್ಯುಸಿ ಇದ್ರೂ ಫಾಲ್ ಹಚ್ಚಬೇಕು ಅನಿಸುತ್ತೆ. ಯಾಕಂದರೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಸ್ಲೀವನ್ನು ಈ ರೀತಿ ಲೈನಿಂಗ್ ಕೊಟ್ಟು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಆ ಕಡೆ ಈ ಕಡೆ ಲೈನಿಂಗ್ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಆರಾಮಾಗಿ ಮೇಯ್ನ್ ಬಟ್ಟೆನ ಅಲ್ಲಿಗೆ ಜಾಯಿಂಟ್ ಕೊಡ್ಬೋದು. ನೋಡಿ, ಜಾಯಿಂಟ್ ಕೊಡೋದು ಸಹಿತ ಹೇಳ್ಕೊಡ್ತಾ ಇದ್ದೀನಿ. ಈಸಿ. ಈ ರೀತಿ ಲೈನಿಂಗ್ ಪೀಸ್ ಏನಾದರೂ ದೊಡ್ಡದಿತ್ತು ಅಂದರೆ ಈ ರೀತಿ ಲೈನಿಂಗ್ ಪೀಸಲ್ಲಿ ಬಟ್ಟೆನ ಬಿಟ್ಕೊಳ್ಳಿ. ಮೇನ್ ಫ್ಯಾಬ್ರಿಕಲ್ಲಿ ಹಾಗೆ ಈ ರೀತಿ ನನಗೆ ಕೊಡ್ತಾ ಇದ್ದೀನಲ್ಲ, ಈ ರೀತಿ ಅಟ್ಯಾಚ್ ಮಾಡಿದ್ರೆ ಆಯಿತು. ನೋಡಿ ಮೇನ್ ಫ್ಯಾಬ್ರಿಕ್ ಹೇಗೆ ಅಟ್ಯಾಚ್ ಮಾಡ್ತೀನಿ ಅಂತ. ಇದು ಯಾರೆಲ್ಲ ಈ ಮೆಥಡಲ್ಲಿ ಹೊಲಿತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಬ್ಯಾಕ್ ಬೋಟ್ ನೆಕ್ ಬ್ಲೌಸು ಯಾರಿಗೆ ಕಷ್ಟ ಅನ್ನೋರು ಸಹಿತ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಬ್ಲೌಸು ಸ್ಟಾರ್ಟಿಂಗಲ್ಲಿ ನೀವು ಈ ರೀತಿ ಸ್ಲೀವನ್ನು ರೆಡಿ ಮಾಡಿಕೊಂಡ್ರೆ ಇದೆಯಲ್ವಾ, ಬ್ಲೌಸು ತುಂಬ ಈಸಿ ಆಗುತ್ತೆ. ನೀವು ಫಸ್ಟು ಬ್ಲೌಸನ್ನು ಹೊಲಿಯೋದಕ್ಕೆ ತೆಗೆದಾಗ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ, ಹಾಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆ ಕ್ರಾಸ್ ಪಟ್ಟಿ ಇದ್ದರೆ ಕ್ರಾಸ್ ಪಟ್ಟಿನೂ ಹೊಲಿದು ಒಂದು ಸೈಡಲ್ಲಿ ಇಟ್ಕೊಂಬಿಡಿ. ನೆಕ್ಸ್ಟ್ ನೋಡಿ, ಫ್ರಂಟು ಬ್ಯಾಕು ಲೈನಿಂಗ್ ಅಟ್ಯಾಚ್ ಮಾಡಿದ್ರೆ ಸಾಕು. ಬ್ಲೌಸ್ ಮುಗ್ದಿರೋ ರೀತಿಯೇ ನಿಮಗೆ ಅನಿಸುತ್ತೆ. ಹಾಗೆ ನನ್ನ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ತುಂಬ ಟಿಪ್ಸ್ಗಳನ್ನು ಬ್ಲೌಸು ಸ್ಟಿಚ್ ಮಾಡುವಾಗ ಹೇಳಿರ್ತೀನಿ. ಹಾಗೆ ಹಿಂದಿನ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ವಿಡಿಯೋದಲ್ಲೂ ಸಹಿತ ಇದೆ. ಈಗ ಸ್ಲೀವ್ ಅಟ್ಯಾಚ್ ಆಯಿತು. ಈಗ ಬ್ಯಾಕ್ ಪಾರ್ಟು ಈ ರೀತಿ ನಾನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಮೈನ್ ಫ್ಯಾಬ್ರಿಕ್ಕು ಲೈನಿಂಗ್ ಅನ್ನೋದನ್ನು ಕರೆಕ್ಟಾಗಿ ಕಟ್ ಮಾಡಿ ಆಗಿದೆ. ಮೆಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡಾಗಿದೆ. ಲೈನಿಂಗನ್ನು ಸ್ವಲ್ಪ
ಬಟ್ಟೆಗೆ ಬಿಟ್ಟು ಕಟ್ ಮಾಡೋಂಗಿಲ್ಲ, ಕರೆಕ್ಟು ಮೆಜರ್ ಇಟ್ಕೊಂಡು ಕಟ್ ಮಾಡಬೇಕು. ಅಂದರೆ ನೀವು ಮೇನ್ ಫ್ಯಾಬ್ರಿಕಲ್ಲಾದರೂ ಕರೆಕ್ಟಾಗಿ ಕಟ್ ಮಾಡಿ ಅಥವಾ ಲೈನಿಂಗಲ್ಲಾದರೂ ಕರೆಕ್ಟಾಗಿ ಕಟ್ ಮಾಡಿ, ಎರಡರಲ್ಲಿ ಒಂದು ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಪೀಸು ನೀವು ಸ್ವಲ್ಪ ಜಾಸ್ತಿನೇ ಇಟ್ಕೊಬೇಕು, ಯಾಕಂದರೆ ಅಕಸ್ಮಾತ್ ಕಡಿಮೆ ಬಂದ್ರೂ ಆ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡಿ ಇಟ್ಕೋಬೋದು. ಎರಡೆರಡು ಸೇಮ್ ಕಟಿಂಗ್ ಮಾಡಿ ಇಟ್ಕೋಬೇಡಿ, ಯಾಕಂದರೆ ಒಂದೊಂದ್ಸಲಿ ವ್ಯತ್ಯಾಸ ಅನ್ನೋದು ಬರುತ್ತೆ. ನೋಡಿ, ನಾವೀಗ ಹೊಲಿತಾ ಇರೋದು ಈ ರೀತಿ ಉಲ್ಟಾ ಮಾಡೋದು, ಇದರಲ್ಲಂತೂ ವ್ಯತ್ಯಾಸ ಬಂದೇ ಬರುತ್ತೆ. ಯಾಕಂದರೆ ಸ್ಟಿಚ್ ಆದಮೇಲೆ ಉಲ್ಟಾ ಮಾಡಬೇಕಾಗತ್ತೆ ಬ್ಯಾಕ್ ಪಾರ್ಟಲ್ಲಿ. ಈಗ ನೋಡಿ ಹೊಲಿತಾ ಇದ್ದೀವಲ್ಲ, ಇದು ಗೊತ್ತಾಗತ್ತೆ ಈಗ ನಿಮಗೆ. ಈ ರೀತಿ ನೆಕ್ಕಿಗೆ ನೀವು ಕ್ಯಾನ್ವಾಸ್ ಕೊಟ್ಟು ಸಹ ಸ್ಟಿಚ್ ಮಾಡ್ಬೋದು. ಆ ರೀತಿ ಏನಾದರೂ ಬೇಕಿದ್ದರೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಸಿಗುತ್ತೆ, ಚೆಕ್ ಮಾಡಿಕೊಂಡು ನೋಡ್ಕೊಬೋದು. ಮಧ್ಯಕ್ಕೆ ಸ್ವಲ್ಪ ಈ ರೀತಿ ಹೋಲ್ ಮಾಡಿಕೊಂಡು ಕಟ್ಟಿಂಗ್ ಯಾವ ಶೇಪಲ್ಲಿರುತ್ತೋ ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡು ನೀವು ಉಲ್ಟಾ ಫೋಲ್ಡ್ ಮಾಡ್ಕೋಬೋದು, ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಾನು ಏನೆಲ್ಲ ಟಿಪ್ಸನ್ನು ಹೇಳಿದ್ದೀನಿ ಅದನ್ನು ನೀವು ಫಾಲೋ ಮಾಡಿ ಸ್ಟಿಚ್ ಮಾಡಿ, ಕರೆಕ್ಟಾಗಿ ಬರುತ್ತೆ. ಕುತ್ತಿಗೆ ಅಗಲ ಬಂದುಬಿಟ್ಟು 3.5 ಇಂಚ್ ಇಟ್ಕೊಂಡಿದ್ದೀವಿ, ಯಾಕಂದರೆ ಇಲ್ಲಿ ನಾವು ಕಟ್ಟೋದನ್ನು ಇಡೋದಿಲ್ಲ. ಕಟ್ಟೋದನ್ನು ಇಟ್ಟರೆ ನೀವು ಕುತ್ತಿಗೆ ಅಗಲನ 3.5 ಇಂಚ್ ಇಡಬೇಡಿ, 3 ಇಂಚ್ ಇಟ್ಟರೆ ಸಾಕಾಗುತ್ತೆ ಫ್ರಂಟಲ್ಲಿ. ಇಲ್ಲ ಅಂತಂದರೆ ಗುಂಡಿ ಇಟ್ಟರೆ ಮಾತ್ರ 3.5 ಇಡಿ, ಯಾಕಂದರೆ ಗುಂಡಿ ಇಡೋದಕ್ಕೆ ಅಷ್ಟು ಬೇಕು, ಇಲ್ಲ ಅಂದರೆ ಶೋಲ್ಡರ್ ಟೈಟ್ ಆಗಿಬಿಡುತ್ತೆ. ನೋಡಿ, ಈಗ ಹಾಗೆಯೇ ಒಂದು ಸ್ಟಿಚ್ ಹಾಕೊಂಡಿದ್ವಲ್ಲ, ಈ ರೀತಿ ಉಲ್ಟಾ ಮಾಡೋದಕ್ಕೆ ಆ ಸ್ಟಿಚ್ಚನ್ನು ಬಿಚ್ಚಿಬಿಟ್ಟು ಕಟ್ಸನ್ನು ಹಾಕೊಂಡ್ಬಿಟ್ಟು ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಕೂಳೆ ಮೇಲೆ ಹೊಲಿಗೆನ ಹಾಕ್ತಾ ಇದ್ದೀನಿ. ಕೂಳೆ ಮೇಲೆ ಹೊಲಿಗೆ ಕೆಲವರು ಹಾಕೋದಿಲ್ಲ, ಆಗ ನೀಟಾಗಿ ಬರೋದಿಲ್ಲ ಬ್ಲೌಸು. ಈ ರೀತಿ ನೀವು ಕೂಳೆ ಮೇಲೆ ಹೊಲಿಗೆನ, ಅಂದರೆ ಈ ಶೇಪ್ ಮಾತ್ರ, ಅಂದರೆ ಹನಿ ಶೇಪ್ ಇಟ್ಟರೆ ಮಾತ್ರ ಈ ರೀತಿ ನಿಮಗೆ ಹೊಲಿಗೆ ಹಾಕೋದಕ್ಕೆ ಬರುತ್ತೆ. ಬೇರೆ ಶೇಪ್ ಇಟ್ಟರೆ ಈ ರೀತಿ ಕೂಳೆ ಮೇಲೆ ಹೊಲಿಗೆ ಹಾಕೋದು ಬೋಟ್ ನೆಕ್ಕಲ್ಲಿ ತುಂಬ ಕಷ್ಟ ಆಗುತ್ತೆ. ಬೋಟ್ ನೆಕ್ಕು ತುಂಬಾ ಕಷ್ಟ ಅಂದ್ಕೊಂಡಿದ್ದಾರೆ, ತುಂಬಾ ಈಸಿ. ಆದರೆ ಈಗ ಟ್ರೈ ಮಾಡ್ತಾ ಇರೋರು 1-2 ಸತಿ ಕಟ್ಟಿಂಗ್ ಮಾಡಿ ನಂತರ ನಿಮ್ಮದೇ ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡು ಕಸ್ಟಮರಿಗೆ ಸ್ಟಿಚ್ ಮಾಡಿಕೊಡಿ. ಬೋಟ್ ನೆಕ್ಕಲ್ಲಿ ಮಿಸ್ಟೇಕ್ ಆಗೋದು ಏನೇನು ಅಂತಂದರೆ, ಕುತ್ತಿಗೆ ಅಗ್ಲದಲ್ಲಿ ಮಿಸ್ಟೇಕ್ ಆದರೆ ತುಂಬ ಟೈಟ್ ಬರುತ್ತೆ, ಹಾಗೆ ಹಾರ್ಮೋಲಲ್ಲಿ ವ್ಯತ್ಯಾಸ ಆದರೆ ತುಂಬಾ ಟೈಟ್ ಬರುತ್ತೆ. ಬೋಟ್ ನೆಕ್ಕಲ್ಲಿ ಏನೂ ಇಲ್ಲ, ಇರೋದು 2 ಟಿಪ್ಸು. ಏನಂತ ಅಂದರೆ, ಹಾರ್ಮೋಲಲ್ಲಿ ನೀವು ಕುತ್ತಿಗೆ ಅಗಲ ಮತ್ತು ಭುಜನ ಸೇರಿಸ್ಬಿಟ್ಟು ಹಾರ್ಮೋಲ್ ಉದ್ದನ ಇಟ್ಕೊಂಡು ಈ ರೀತಿ ಕೂಳೆ ಮೇಲೆ ಹೊಲಿಗೆ ಹಾಕಾದ್ಮೇಲೆ ರೌಂಡ್ ಶೇಪಿಗೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು. ಇದು ಬ್ಲೌಸ್ ಸ್ಟಿಚ್ ಆದಮೇಲೆ ನೀವು ಈ ಹೊಲಿಗೆನ ಬಿಚ್ಬೋದು, ಇಲ್ಲ ಅಂದರೆ ಲೇಸ್ ಕೊಟ್ರೂ ಸಹಿತ ಏನು ಪರವಾಗಿಲ್ಲ. ಒಬ್ಬೊಬ್ಬರು ಈ ರೀತಿ ಹೊಲಿಗೆ ಇದ್ದರೆ ಇಷ್ಟಪಡಲ್ಲ. ನಾವು ಇದೇ ಡಿಸೈನಿಗೆ ಕ್ಯಾನ್ವಾಸ್ ಹಾಕಿ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ತೋರಿಸಿದ್ದೀವಿ. ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಹೊಸಬ್ರು ನೋಡ್ತಾ ಇರೋರು ನೀವು ನೋಡಿ ಕಲ್ತ್ಕೊಬೋದು. ಇನ್ನೂ ಹೆಚ್ಚೆಚ್ಚು ಬೋಟ್ ನೆಕ್ ವಿಡಿಯೋಗಳನ್ನು ನಾನು ತುಂಬಾ ವಿಡಿಯೋಸ್ ಹಾಕಿದ್ದೀನಿ ನಮ್ಮ RG ಟೈಲರಿಂಗ್ ಕ್ಲಾಸ್ ಚಾನಲಲ್ಲಿ, ನೀವು ಚೆಕ್ ಮಾಡಿಬಿಟ್ಟು ನೋಡ್ಬೋದು. ಇವತ್ತಿದು ಬಿಗಿನರ್ಸ್ ಅವರಿಗೆ ಅಥವಾ ಕನ್ಫ್ಯೂಸ್ ಇರೋರಿಗೆ ಬೋಟ್ ನೆಕ್ ಸ್ಟಿಚ್ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಂದಿತ್ತು, ಹಾಗಾಗಿ ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕುತ್ತಿಗೆ ಅಗಲನ ನೀವು ಗುಂಡಿ ಹಾಕೋದಾದರೆ 3.5 ಇಂಚು ಇಡಬೇಕು, ಎಷ್ಟೇ ತೆಳು ಇರಲಿ 3.5 ಇಂಚು. ತುಂಬ ದಪ್ಪ ಇದ್ದರೆ 40-45 ಸೈಜ್ ಇದ್ದರೆ ನೀವು ಕುತ್ತಿಗೆ ಅಗಲನ 3.75-4 ತಗೊಂಡ್ರೂ ಸಹಿತ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಕುತ್ತಿಗೆ ಅಗಲನ ನೀವು ಕರೆಕ್ಟಾಗಿ ತಗೊಳ್ಳಿಲ್ಲ, ಹಾರ್ಮೋಲನ್ನು ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದರೆ ಬ್ಲೌಸ್ ಅನ್ನೋದು ಹಾಳಾಗುತ್ತೆ. ಈಗ ನಾವು ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡೋಣ. ಇವರು ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸ್ ಕಟ್ ಬೇಡ ಅಂದರು, 4 ಟಕ್ಸೇ ಬೇಕು ಅಂದರು, ಹಾಗಾಗಿ ಈ ಬ್ಲೌಸ್ಗೆ 4 ಟಕ್ಸನ್ನೇ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಪ್ರಿನ್ಸ್ ಕಟ್ ಎಲ್ಲ ಇಷ್ಟ ಆಗೋದಿಲ್ಲ, 4 ಟಕ್ಸ್ ಮೊದಲಿಂದನೂ ಹಾಕಿ 4 ಟಕ್ಸ್ ಬ್ಲೌಸನ್ನೇ ಹೊಲಿರಿ ಅಂತ ಹೇಳ್ತಾರೆ. ಇವ್ರದ್ದು ಸಹಿತ ಅಷ್ಟೇ, ಬ್ಯಾಕು ಬೋಟ್ ನೆಕ್ಕು, ಫ್ರಂಟು ನಾರ್ಮಲ್ ನೆಕ್ಕು, ಆದ್ದರಿಂದ ಫ್ರಂಟಲ್ಲಿ 4 ಟಕ್ಸನ್ನೇ ಹಿಡೀರಿ ಅಂತ ಹೇಳಿದ್ರು. ನೋಡಿ, ಫ್ರಂಟಲ್ಲಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಕಟ್ಸ್ ಹಾಕ್ಕೊಂಡು ನೀವು ಉಲ್ಟಾ ಕೂಳೆ ಮೇಲೆ ಹೊಲಿಗೆ ಹಾಕಿ ಉಲ್ಟಾ ಫೋಲ್ಡ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಈ ರೀತಿ ಕಟ್ಸ್ ಹಾಕಿ ಉಲ್ಟಾ ಮಾಡಿಲ್ಲ ಅಂದರೆ ಬ್ಲೌಸಲ್ಲಿ ರಿಂಕಲ್ಸ್ ಬರುತ್ತೆ. ಹಾಗಾಗಿ ನೀವು ಈ ರೀತಿ ಕಟ್ಸನ್ನು ಹಾಕ್ಬಿಟ್ಟು ಈ ರೀತಿ ಕೂಳೆ ಮೇಲೆ ಹಾಕಿದಾಗ ಯಾವುದೇ ಥರ ಒಂದು ಪಾಯಿಂಟು ರಿಂಗಲ್ಸ್ ಬರ್ದೇನೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಫಿನಿಶಿಂಗ್ ಅನ್ನೋದು ಸಹಿತ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕೂಳೆ ಮೇಲೆ ಹೊಲಿಗೆ ಹಾಕ್ಕೊಂಡು ಬಂದೆ, ತುಂಬಾ ಈಸಿ ಇತ್ತು ಬ್ಲೌಸು, ಯಾವ ಥರನೂ ಕಷ್ಟ ಇರಲಿಲ್ಲ. ನನಗೆ 20-22 ನಿಮಿಷದಲ್ಲಿ ಈ ಬ್ಲೌಸು ಸ್ಟಿಚ್ಚಿಂಗು ಮುಗ್ದೋಗಿದೆ. ಯಾಕಂದರೆ ಮಧ್ಯದಲ್ಲಿ ದಾರ ತುಂಬಿಸ್ಕೊಳ್ಳೋದು, ದಾರ ಕಟ್ಟಾಗ್ತಾ ಇರೋದು, ಮತ್ತು ಕಸ್ಟಮರ್ ಬರೋದು ಆ ಥರ ಎಲ್ಲ ಇರುತ್ತಲ್ವ, ಹಾಗಾಗಿ 25 ನಿಮಿಷಕ್ಕೆ ಮುಗಿತಾ ಬಂದಿತ್ತು. ಏನು ಮಾಡೋಂಗಿಲ್ಲ,
ಸ್ಟಿಚ್ ಮಾಡಿ ಕೊಡಲೇಬೇಕಾಗತ್ತೆ. ಕಸ್ಟಮರ್ ಕೊಟ್ಟು ತುಂಬ ದಿವಸ ಇರುತ್ತೆ. ಫಂಕ್ಷನ್ ನಾಳೆ ಅಂದರೆ ಇವತ್ತಿನ ದಿವಸ ಹೇಳ್ತಾರೆ. ಹಾಗಾಗಿ ನಾವು ಸಂಜೆ 6 ಗಂಟೆ ಮೇಲೆ ಬಟ್ಟೆನ ಸ್ಟಿಚ್ ಮಾಡಬಾರ್ದು ಅಂತ ಕೂತ್ರೂ ಈ ಸೀಸನಲ್ಲಿ 6 ಗಂಟೆ ಮೇಲೇ ಬಂದುಬಿಟ್ಟು ಈಗ ಕಟ್ ಮಾಡಿ ಹೊಲಿ ನಾಳೆ ಕೊಡು ಅಂತ ಹೇಳ್ತಾರೆ. ಅದು ಯಾಕಂದರೆ ಈಗ ಎಲ್ಲರೂ ಸಹಿತ ಮದುವೆ ಮನೆ ಸೀಸನ್ ಆಗಿರೋದ್ರಿಂದ ರಾತ್ರಿ ಹೊಲಿ ಬೆಳಗ್ಗೆ ಕೊಡು ಅಂತಾರೆ. ಇಡೀ ದಿನ ಬಟ್ಟೆ ಹೊಲಿದು ಸುಸ್ತಾಗಿರುತ್ತೆ, ಮತ್ತು ರಾತ್ರಿ ಹೊಲಿಯೋದಕ್ಕೆ ಎಲ್ಲಿ ಎನರ್ಜಿ ಬರುತ್ತೆ. ಹಾಗಾಗಿ ನಾನು ಇಲ್ಲ ಆಗಲ್ಲ ಅಂದ್ಬಿಡ್ತೀನಿ. ಆದರೂ ಕೆಲವರು ಕಸ್ಟಮರು ತುಂಬ ಒತ್ತಾಯದಿಂದ ಕೊಟ್ಟಿರ್ತಾರೆ. ಈ ಬ್ಲೌಸಿಗೆ 4 ಟಕ್ಸ್ನ ಹಿಡಿತಾ ಇದ್ದೀನಿ. 4 ಟಕ್ಸ್ ಯಾವ ರೀತಿ ನಾನು ಫೋಲ್ಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ನೋಡಿ. ತುಂಬ ಈಸಿಯಾಗಿ ಈ ರೀತಿ ಟಕ್ಸ್ ಫೋಲ್ಡು ಮಾಡ್ಕೊಬೋದು. ತುಂಬ ನೀಟಾಗಿ ಬರುತ್ತೆ, ಎಲ್ಲೂ ಸಹ ತಪ್ಪಾಗಲ್ಲ. ತುಂಬ ಕಷ್ಟ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡೋರಿಗೆ ಅಂತ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ನೋಡಿ ನಾನು ಟಕ್ಸ್ ಮಾರ್ಕನ್ನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಬ್ಲೌಸು ತುಂಬ ಬೇಗನೆ ಮುಗಿಯುತ್ತೆ ಮತ್ತು ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ 4 ಟಕ್ಸ್ ಹಿಡಿಯೋರು ಈ ರೀತಿ ಮೆಥಡಲ್ಲಿ ಫಾಲೋ ಮಾಡ್ಬೋದು. ಹಾಗೆ 4 ಟಕ್ಸ್ ಹಿಡಿಯೋರು 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾವೀಗ ತುಂಬ ಟ್ರೆಂಡಿಂಗಲ್ಲಿ ನಡೀತಿರೋ ಪ್ರಿನ್ಸ್ ಕಟ್ ನಾವು ಜಾಸ್ತಿ ಟಕ್ಸ್ ಹಿಡಿಯೋದು. ಆದರೆ ಒಬ್ಬೊಬ್ಬರು ಆ ಥರ ಟಕ್ಸ್ ಬೇಡ, ಈ ಥರ 4 ಟಕ್ಸೇ ಸ್ಟಿಚ್ ಮಾಡಿ ಅಂತ ಹೇಳ್ತಾರೆ. ಅವರಿಗೆ ನಾವು ಈ ರೀತಿ 4 ಟಕ್ಸನ್ನು ಕೊಡ್ತೀವಿ. ಇದು ಬೆಲ್ಟ್ ಪಟ್ಟಿ ಕೊಡೋವಂಥದ್ದು. ಕೆಲವರಿಗೆ ಬೆಲ್ಟ್ ಪಟ್ಟಿ ಕೊಡೋದಿಲ್ಲ, ಹಾಗೆಯೇ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ತೀವಿ. ನೋಡಿ ಎಲ್ಲ ಟಕ್ಸ್ಗಳಿಗೂ 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ ತುಂಬ ಈಸಿಯಾಗಿ. ಮತ್ತು ಲಾಸ್ಟ್ ಎಂಡಲ್ಲಿ ಲಾಕ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಏನು ಮಾಡ್ತಿರ್ತಾರೆ ಅಂದರೆ ಟಿಪ್ಸ್ಗಳನ್ನು ಫಾಲೋ ಮಾಡ್ದೇ ಬ್ಲೌಸ್ ಸ್ಟಿಚ್ ಮಾಡ್ತಾ ತುಂಬ ಸರಿ ಬಿಚ್ಚೋದು ಮತ್ತು ಸ್ಟಿಚ್ ಮಾಡೋದು ಮಾಡ್ತಾರೆ. ಕಟ್ಟಿಂಗನ್ನು ನೀಟಾಗಿ ಮಾಡ್ಕೊಳ್ಳಿ, ಸ್ಟಿಚಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ, ಎಲ್ಲೂ ಸಹ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ನೋಡಿ ನಾನು ಇಷ್ಟಾದಮೇಲೂ ಸಹಿತ ಫ್ರಂಟಲ್ಲಿ ನಾನು ಕಟ್ ಮಾಡ್ಕೊಳ್ತಿಲ್ಲ. ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ಅನ್ನೋದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಬೆಲ್ಟ್ ಪಟ್ಟಿ ಟೈಮನ್ನು ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಬ್ಲೌಸು ಬೇಗ ಬೇಗ ಸ್ಟಿಚ್ ಆಗಬೇಕು ಅಂತಂದರೆ ನೀವು ನಾನು ಹೇಳೋ ಅಂತಹ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಬೇಕು. ನೋಡಿ ಬೆಲ್ಟ್ ಪಟ್ಟಿನ ನಾನು ಸಹ ಕಟ್ ಮಾಡ್ಕೊಳ್ತಿಲ್ಲ, ಮಧ್ಯ ಇದೇ ರೀತಿ ಫುಲ್ ಉದ್ದವಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಾಗೆಯೇ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿಬಿಟ್ಟು ಎಂಡಿಂಗಲ್ಲಿ ನೀವು ಫ್ರಂಟ್ ಪಾರ್ಟಲ್ಲಿ 2 ಪಾರ್ಟನ್ನು ಡಿವೈಡ್ ಮಾಡಿಕೊಂಡಾಗ ಈಸಿ ಮೆಥಡ್ ಆಗುತ್ತೆ. ಹಾಗೆ ಬ್ಲೌಸು ಬೇಗ ಬೇಗ ಮುಗಿಯುತ್ತೆ. ಈಗ ಸೀಸನ್ ಟೈಮ್ ಆಗಿರೋದ್ರಿಂದ ನಾವು ಬ್ಲೌಸ್ಗಳನ್ನು 20 ನಿಮಿಷ ಅಲ್ಲ 15 ನಿಮಿಷದಲ್ಲಿ ಮುಗಿಸಿದ್ರೂ ಸಹಿತ ಸಾಲಲ್ಲ, ಅಷ್ಟು ಬಟ್ಟೆಗಳು ಕೊಡೋಕ್ಕಿರುತ್ತೆ. ಸೀಸನ್ನು ಅಂದಮೇಲೆ ದಿನಕ್ಕೆ 10-15 ಬ್ಲೌಸನ್ನು ನಾವು ಕೊಡೋಕ್ಕಿರುತ್ತೆ. ಒಂದೇ ಮದುವೆ ಮನೆ ಬಟ್ಟೆಗಳು ಅಂತ ಅಂದರೆ ಒಬ್ಬರದೇ 10-15 ಬ್ಲೌಸ್ಗಳಿರುತ್ತೆ, ಒಂದೇ ಮನೆಯವ್ರದ್ದೇ. ಹಾಗಾಗಿ ನಾನು ಹೇಳೋ ಅಂಥ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನೀವು ಸ್ಟಿಚ್ ಮಾಡಿ. ನೋಡಿ ನಾನು ಯಾವ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದೇ ರೀತಿ ಟಿಪ್ಸನ್ನು ನಾನು ನಾರ್ಮಲ್ ಬ್ಲೌಸಿಗೂ ಸಹ ಹೇಳ್ಕೊಟ್ಟಿದ್ದೆ. ಹಾಗೆ ಇದು ಫ್ರಂಟ್ ನಾರ್ಮಲ್ಲು, ಬ್ಯಾಕು ಬೋಟ್ ನೆಕ್ಕು, ಇದಕ್ಕೂ ಸಹಿತ ಈ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡಿ. ನೋಡಿ ಇಲ್ಲಿ ಕರ್ವ್ ಇರುತ್ತಲ್ಲ, ಇಲ್ಲಿ ಸ್ವಲ್ಪ ಕೊಡೋದು ಕಷ್ಟ ಆಗುತ್ತೆ ಬಿಗಿನರ್ಸರಿಗೆ. ಟ್ರೈ ಮಾಡಿದರೆ 1-2 ಸತಿ ಟ್ರೈ ಮಾಡ್ತಾ ಚೆನ್ನಾಗಿ ಬರುತ್ತೆ. ಈ ರೀತಿ ಟ್ರೈ ಮಾಡಿ, ತುಂಬಾ ಈಸಿ ಆಗುತ್ತೆ. ತುಂಬ ಸಲ ನಾವು ಫ್ರಂಟ್ ಪಾರ್ಟನ್ನು ಡಿವೈಡಾಗಿ ಕಟ್ ಮಾಡಿಕೊಂಡಾಗ ಒಂದೇ ಸೈಡಿಗೆ ಸ್ಟಿಚ್ ಮಾಡಿಬಿಡ್ತೀವಿ. ಈ ರೀತಿ ನಾವು ಡಿವೈಡಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲೂ ಸಹಿತ ಉಲ್ಟಾ ಆಗಲ್ಲ. ಹಾಗೆ ಪದೇ ಪದೇ ಬಿಚ್ಚಿ ಹೊಲಿಯುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಈ ಮೆಥಡ್ ಫಾಲೋ ಮಾಡಿ, ಬಿಗಿನರ್ಸ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈ ರೀತಿ ಪಟ್ಟಿನ ಒಂದೇ ಸಲಿಗೆ ಅಟ್ಯಾಚ್ ಮಾಡಿಕೊಂಡು ನಾವು ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಮಿಸ್ಟೇಕ್ ಬರಲ್ಲ. ಇಲ್ಲ ಅಂದರೆ ಎಷ್ಟೇ ಕಲ್ತಿದ್ದವರಾದರೂ ಸಹಿತ ಫ್ರಂಟ್ ಪಾರ್ಟಲ್ಲಿ ನಾವು ಕೊಡುವಾಗ ಉಲ್ಟಾ ಕೊಟ್ಬಿಡ್ತೀವಿ. ಅಂದರೆ ಫ್ರಂಟಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಕಟಿಂಗ್ ಆದಾಗಲೇ ನಾವು ಫ್ರಂಟ್ ಪಾರ್ಟನ್ನು ಡಿವೈಡ್ ಮಾಡಿಕೊಂಡ್ರೆ ಉಲ್ಟಾ ಆಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ನೀವು ಡಿವೈಡ್ ಮಾಡಬೇಡಿ, ಇದೇ ರೀತಿ ಸ್ಟಿಚ್ ಮಾಡಿ, ತುಂಬ ಚೆನ್ನಾಗಿ ಬ್ಲೌಸ್ ಬರುತ್ತೆ. ಹಾಗೂ ಟೈಮು ತುಂಬ ಕಡಿಮೆನೇ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ನೋಡಿ ಬೆಲ್ಟ್ ಪಟ್ಟಿ ಈ ರೀತಿ ಅಟ್ಯಾಚ್ ಆಯಿತು. ನಾವು ಈ ರೀತಿ ಫ್ರಂಟ್ ಹುಕ್ಸ್ ಬರಲ್ಲ, ಬ್ಯಾಕ್ ಹುಕ್ಸ್ ಬಂದಿರೋ ಬ್ಲೌಸ್ಗಳಿಗೆ ಈ ರೀತಿ ಸ್ಟಿಚ್ ಮಾಡ್ತಾ ಇರ್ತೀವಿ. ನಾವೀಗ ಫ್ರಂಟ್ ಹುಕ್ಸ್ ಬರೋ ಬ್ಲೌಸ್ಗಳಿಗೆ ಸಹಿತ ಇದೇ ರೀತಿ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀವಿ. ಬೆಲ್ಟ್ ಪಟ್ಟಿನ ಈ ರೀತಿ ಅಟ್ಯಾಚ್ ಮಾಡಿ ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಇದು ಟಿಪ್ಸು ತುಂಬಾ ಯೂಸ್ಫುಲ್ ಆಗುವಂಥ ಟಿಪ್ಸು, ಬೇಗನೆ ಸ್ಟಿಚಿಂಗ್ ಆಗುತ್ತೆ, ಹಾಗೆ ತುಂಬ ಚೆನ್ನಾಗೂ ಬರುತ್ತೆ. ಯಾರಾದರೂ ಈ ಟಿಪ್ಸನ್ನು ಫಾಲೋ ಮಾಡಿ ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ನೋಡಿ ಈಗ ಆಯಿತು. ಈಗ ನಾವು ಇದ್ರ ಮೇಲೆ ಒಂದು ಕೂಳೆನ ಹೊಲಿಗೆ ಹಾಕೋಬೇಕು. ಕೂಳೆ ಮೇಲೆ ಹೊಲಿಗೆ ಹಾಕಿದಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇವಾಗ ಫ್ರಂಟ್ ಪಾರ್ಟನ್ನು ನಾವು ಕಟಿಂಗ್ ಮಾಡ್ಕೊಬೇಕು. ಇಷ್ಟರವರೆಗೂ ನಾವು ಕಟಿಂಗ್ ಮಾಡ್ದೇ ಇದೇ ರೀತಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಾಗ ತುಂಬ ಎಲ್ಲೂ ಕನ್ಫ್ಯೂಸ್ ಆಗದೆ ಪದೇ ಪದೇ ಸ್ಟಿಚ್ಚನ್ನು ತೆಗೆದುಬಿಟ್ಟು ತಪ್ಪು ಮೇಲೆ ತಪ್ಪು ಮಾಡಿ ಹೊಲಿಯುವಂಥ ಬಿಗಿನರ್ಸರಿಗೆ ಈ ಟಿಪ್ಸು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೋಡಿ ಈಗ ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿಗೆ ನಾವು ಆರಾಮಾಗಿ ಮಾಡ್ಕೊಬೋದು. ಕೆಲವು ಸಲ ಇದು ಉಲ್ಟಾ ಹೊಲಿದ್ದು ಮತ್ತು ತೆಗೆದು ಹೊಲಿದು ಮಾಡುವಂಥ ಸಾಧ್ಯತೆ ತುಂಬಾ ಇರುತ್ತೆ ಬಿಗಿನರ್ಸರಿಗೆ. ಯಾಕಂದರೆ ನಾವು
ಫಸ್ಟ್ ಟೈಲರಿಂಗ್ ಕಲಿತಾಗ ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ. ನೋಡಿ ಈಗ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಹೊಲಿತಾ ಇದ್ದೀನಿ. ಇದಕ್ಕೆ ನಾನು 4 ಇಂಚ್ ಬಟ್ಟೆನ ಕಟ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ಕೊಟ್ಬಿಟ್ಟು ರಿಂಗ್ ಪಟ್ಟಿನ ಹೊಲಿತಾ ಇರೋದು. ಇದಕ್ಕೆ ನಾವು ಆರಾಮಾಗಿ ಈ ರೀತಿ 4 ಇಂಚು ಪಟ್ಟಿನ ಕಟ್ ಮಾಡಿಕೊಂಡು ಈ ರೀತಿ ಡಬಲ್ ಫೋಲ್ಡಲ್ಲಿ ಕೊಟ್ಟಾಗ ರಿಂಗ್ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನಮ್ಮ ಸ್ಟಿಚಿಂಗ್ ಕ್ಲಾಸಲ್ಲಿ ತುಂಬಾ ಈಸಿ ಮೆಥಡ್ ನಾನು ಹೇಳ್ಕೊಡ್ತೀನಿ. ಬೇಗನೆ ಬ್ಲೌಸ್ ಮುಗಿಬೇಕು, ಹಾಗೆ ನೋಡ್ತಾ ಇರೋವಂಥವ್ರಿಗೆ ತುಂಬಾ ಈಸಿ ಆಗಬೇಕು ಅಂದ್ಬಿಟ್ಟು. ನೋಡಿ ಈಗ ನಾನು ಹುಕ್ಸ್ ಪಟ್ಟಿಗೆ ನಾನು ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ 2.5 ಇಂಚು. ಅದನ್ನು ಸಹಿತ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಕೊಟ್ಟಾಗ ಹುಕ್ಸ್ ಪಟ್ಟಿನೂ ಸಹಿತ ತುಂಬ ಈಸಿಯಾಗಿ ಬರುತ್ತೆ. ಈ ಟಿಪ್ಸನ್ನು ಸಹಿತ ಫಾಲೋ ಮಾಡಿ. ನಿಮಗೆ ಬ್ಲೌಸ್ ಅನ್ನೋದು ತುಂಬ ಈಸಿ ಅನಿಸುತ್ತೆ. ಬ್ಲೌಸ್ ಕಷ್ಟ ಅಂದ್ಕೊಂಡವ್ರು ಸಹಿತ ಈಸಿಯಾಗಿ ಇದನ್ನೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಸ್ಟಿಚ್ ಮಾಡ್ಬೋದು. ನೀವೆಲ್ಲ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಂದು ವೀಡಿಯೋನು ನನ್ನ ಚಾನಲಲ್ಲಿ ನಾನು ಹಾಕಿದ್ದೀನಿ. ನಿಮಗೆ ಬೋಟ್ ನೆಕ್ ಆಗಿರ್ಬೋದು, ಸಾದಾ ಬ್ಲೌಸ್ ಆಗಿರ್ಬೋದು, ಪ್ರಿನ್ಸ್ ಕಟ್ ಆಗಿರ್ಬೋದು ಮತ್ತು ಡಿಸೈನರ್ ಬ್ಲೌಸ್ಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನೀವು ಚೆಕ್ ಮಾಡಿಕೊಂಡು ಸ್ಟಿಚಿಂಗನ್ನು ನೋಡಿ, ಕಟ್ಟಿಂಗನ್ನು ನೋಡಿ ಕಲ್ಕೋಬೋದು. ಈಗ ನೆಕ್ ಹತ್ರ ರೌಂಡ್ ಶೇಪನ್ನು ನಾವು ಕೊಡ್ತಾ ಇದ್ದೀನಿ. ಕಟ್ಸನ್ನು ಹಾಕಿಬಿಟ್ಟು ಕೂಳೆ ಮೇಲೆ ಹೊಲಿಗೆ ಹಾಕಿಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇದಕ್ಕೆ ನೀವು ಹೆಮ್ಮಿಂಗ್ ಆದರೂ ಮಾಡ್ಬೋದು, ಇಲ್ಲ ಪೈಪಿಂಗ್ ಆದರೂ ಮಾಡ್ಬೋದು. ಹೆಮ್ಮಿಂಗ್ ಮಾಡಿಕೊಟ್ರೆ ನೀಟಾಗಿ ಕೂರುತ್ತೆ, ಪೈಪಿಂಗ್ ಮಾಡಿದ್ರೂ ನೀಟಾಗಿ ಕಾಣಿಸುತ್ತೆ. ಕೆಲವರಿಗೆ ಪೈಪಿಂಗ್ ಅಷ್ಟು ಇಷ್ಟ ಆಗಲ್ಲ ನೆಕ್ ಹತ್ರ. ಕೆಲವರು ಲೇಸನ್ನು ಹಚ್ಚಿಸ್ಕೊಳ್ತಾರೆ ನಮ್ಮ ಹತ್ರ, ಇನ್ನು ಕೆಲವರು ಹೆಮ್ಮಿಂಗ್ ಮಾಡಿ ಅಂತಾರೆ. ನಾವು ಈಗ ಸ್ಟಿಚಿಂಗ್ ಅಷ್ಟೇ ಹಾಕಿದ್ವಿ, ಯಾಕಂದರೆ ಈ ಬ್ಲೌಸು ಸ್ವಲ್ಪ ಅರ್ಜೆಂಟಾಗಿ ಕೊಡಬೇಕಿತ್ತು. ಯಾಕಂದರೆ ಇದು ಬ್ಲೌಸು ತುಂಬಾ ಮನೇಲಿ ಸಿಕ್ಕಾಪಟ್ಟೆ ಬ್ಲೌಸ್ಗಳು ರಾಶಿ ಇರೋದ್ರಿಂದ ಈ ಬ್ಲೌಸು ನಮಗೆ ನೆನಪೇ ಇರಲಿಲ್ಲ. ಇನ್ನು ಸಡನ್ನೇ ಮದುಮಗಳು ಮೆಹಂದಿ ಶಾಸ್ತ್ರಕ್ಕೆ ಈ ಬ್ಲೌಸ್ ಬೇಕು ಅಂತ ಹೇಳಿಬಿಟ್ಲು. ಹಾಗಾಗಿ 1 ಅವರ್ ಟೈಮ್ ಇತ್ತು ನಮಗೆ ಕಟ್ಟಿಂಗು ಸ್ಟಿಚಿಂಗು ಅವಳು ಬ್ಲೌಸ್ ಎಲ್ಲ ರೆಡಿ ಮಾಡಿಕೊಡೋದಕ್ಕೆ. ಹಾಗಾಗಿ ಈಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಸ್ಟಿಚ್ಚನ್ನು ಶೋಲ್ಡರಿಗೆ ಹಾಕ್ಕೊಳ್ಳಿ. ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಮತ್ತು ಶೋಲ್ಡರ್ ಹತ್ರ ಎದ್ದು ನಿಲ್ಲಲ್ಲ. ನೋಡಿ ಈಗ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕು. ಈ ರೀತಿ ಕರೆಕ್ಟ್ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಮಾಡೋದು ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇದೇ ರೀತಿ ನಾನು ಸ್ಲೀವ್ ಅಟ್ಯಾಚ್ ಮಾಡೋದು. ಇವತ್ತು ನಾನು ಒಂದು ಒಳ್ಳೆ ಟಿಪ್ಸ್ ಹೇಳಿದ್ದು ಅಂದರೆ ಸ್ಲೀವನ್ನು ಫಸ್ಟಿಗೆ ರೆಡಿ ಮಾಡ್ಕೋಬೇಕಾದ್ರೆ ಯಾವ ರೀತಿ ಪೀಸನ್ನು ಜಾಯಿಂಟ್ ಮಾಡ್ಕೊಬೇಕು, ಟೈಮನ್ನು ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದೀನಿ. ಹಾಗೆಯೇ ನಾವು ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಟೈಮ್ ಉಳಿಸೋದ್ರ ಒಂದೇ ನಮ್ಮ ಉದ್ದೇಶ ಆಗಿರಬಾರ್ದು. ಹಾಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಸಹಿತ ಕೊಡಬೇಕು. ನಾನು ಈ ರೀತಿ ಸ್ಲೀವ್ ಅಟ್ಯಾಚ್ ಆದ ತಕ್ಷಣ ಓವರ್ಲಾಕ್ ಮಾಡ್ಕೊಂಬರ್ತೀನಿ. ಓವರ್ಲಾಕ್ ಮಾಡ್ಕೊಂಬಂದು ಫಿಟ್ಟಿಂಗ್ ಅನ್ನೋದನ್ನು ಮಾಡ್ತೀನಿ. ಬ್ಲೌಸಲ್ಲಿ ನಾವು ಫಿಟ್ಟಿಂಗನ್ನು ಚೆನ್ನಾಗಿ ಮಾಡಿದ್ರೆ ಬ್ಲೌಸು ಮತ್ತೆ ನಮಗೆ ಕಸ್ಟಮರು ತುಂಬ ಜನ ಕೊಡ್ತಾರೆ. ಅದೇ ನಾವು ಬ್ಲೌಸ್ ಫಿಟ್ಟಿಂಗ್ ನೀಟಾಗಿಲ್ಲ ಅಂತ ಅಂದರೆ ಮತ್ತೆ ರಿಪೇರಿ ಮಾಡೋದಕ್ಕಾಗಿ ಮತ್ತೆ ಬ್ಲೌಸ್ಗಳು ಬರುತ್ತೆ. ನಾನೀಗ ಓವರ್ಲಾಕ್ ಮಾಡ್ಕೊಂಬಂದು ಫಿಟ್ಟಿಂಗ್ ಮಾಡೋದಕ್ಕೆ ಕೂತ್ಕೊಂಡೆ. ನೋಡಿ ಫಿಟ್ಟಿಂಗ್ ಮಾರ್ಕನ್ನು ಹಾಕಿದ್ದೀನಿ. ಹಾಗೆಯೇ ಫಿಟ್ಟಿಂಗ್ ಮಾರ್ಕನ್ನು ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಸೇಮ್ ನೀವು ಮೆಜರ್ಮೆಂಟ್ ಬ್ಲೌಸನ್ನು ಇಟ್ಕೊಂಡು ನೀವು ಫಿಟ್ಟಿಂಗನ್ನು ಹಾಕ್ಬೋದು. ಈ ಬ್ಲೌಸು ಸ್ವಲ್ಪ ಅರ್ಜೆಂಟಾಗಿ ನನಗೆ ಕಸ್ಟಮರ್ಗೆ ಕೊಡಬೇಕಾಗಿರೋದ್ರಿಂದ ಹಾಗೆ ರಿಕ್ವೆಸ್ಟೆಡ್ ವಿಡಿಯೋ ಇದ್ದಿದ್ದರಿಂದ ನಾನು ಸ್ವಲ್ಪ ಫಿಟ್ಟಿಂಗ್ ಅಷ್ಟು ನೀಟಾಗಿ ಇದರಲ್ಲಿ ಹೇಳಿಲ್ಲ. ಅದೇನಾದರೂ ಫಿಟ್ಟಿಂಗ್ ಬಗ್ಗೆ ನಿಮಗೆ ಬೇಕಿದ್ದರೆ ನಾನು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ತುಂಬ ವೀಡಿಯೋಸ್ಗಳಿದೆ. ನಿಮಗೆ ಕರೆಕ್ಟಾಗಿ ಸ್ಟಿಚಿಂಗು ಕಟ್ಟಿಂಗು ಅರ್ಥ ಆಗೋ ರೀತಿ ಬ್ಲೌಸು ಸ್ಟಿಚಿಂಗ್ ವಿಡಿಯೋ ಇದೆ. ಈಗ ಲಾಸ್ಟಲ್ಲಿ ನಾವು ಬ್ಯಾಕಲ್ಲಿ ಟಕ್ಸ್ ಹಿಡಿಬೇಕು. ಬ್ಯಾಕಲ್ಲಿ ಟಕ್ಸ್ ಹಿಡಿಯೋದಕ್ಕಿಂತ ಮುಂಚೆ ನಾವು ಅಳತೆ ಕೊಟ್ಟಿರೋ ಬ್ಲೌಸನ್ನು ನಾವು ಒಂದ್ಸರಿ ಹೊಲ್ದಿರೋ ಬ್ಲೌಸಿಗೆ ಚೆಕ್ ಮಾಡ್ಕೊಬೇಕು. ನೋಡಿ ಈ ಕಡೆ ಸೈಡಲ್ಲಿ ನಾನು ಫಿಟ್ಟಿಂಗ್ ಹಿಡಿಯೋದನ್ನು ತೋರಿಸ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಕೊಟ್ಟಿರೋ ಅಳತೆ ಬ್ಲೌಸನ್ನು ಇಟ್ಕೊಂಡು ಫಸ್ಟು ಹಾರ್ಮೋಲಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಹಾಗೆ ಸ್ಲೀವು ತೋಳಿನ ಅಗ್ಲವನ್ನು ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಬೇಕು. ಈಗ ಸ್ಲೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಸೊಂಟ ಅಳತೆ ಬ್ಲೌಸಲ್ಲಿ ಎಷ್ಟು ಅಳತೆ ಇರುತ್ತೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಂಡಾಗ 2 ಟಕ್ಸು ಹಿಡಿಯೋ ಅಂಥ ಬಟ್ಟೆ ಉಳಿಯುತ್ತೆ. ನೋಡಿ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬಂತು. ನೀವು ಯಾವಾಗ ಬ್ಲೌಸ್ ಕಟ್ಟಿಂಗ್ ತುಂಬ ನೀಟಾಗಿ ಮಾಡ್ಕೊಳ್ತೀರೋ ಫಿಟ್ಟಿಂಗಲ್ಲಿ ಟೈಮ್ ಹಿಡಿಯೋದೇ ಇಲ್ಲ. ನೀವು ಬ್ಲೌಸ್ ಕಟ್ಟಿಂಗ್ ನೀಟಾಗಿ ಮಾಡ್ಕೊಂಡಿಲ್ಲ ಅಂದರೆ ಫಿಟ್ಟಿಂಗ್ ಹತ್ರ ಸ್ಟಿಚ್ಚನ್ನು ತೆಗೆಯೋದು ಹಾಕೋದು ಬಿಗಿನರ್ಸ್ ತುಂಬಾ ಮಾಡ್ತಾ ಇರ್ತಾರೆ. ನಾನು ಸಹ ಆ ತಪ್ಪುಗಳನ್ನೆಲ್ಲ ಮಾಡಿಬಿಟ್ಟು ಈಗ ನಾನು ಸರಿ ಮಾಡ್ಕೊಂಡಿದ್ದೀನಿ. ಆದರೆ ನಮ್ಗೆ ಆ ಟೈಮಲ್ಲಿ ಹೇಳೋಕ್ಕೆ ಯಾರೂ ಇರಲಿಲ್ಲ. ನಾವೇ ತಪ್ಪುಗಳನ್ನು ಮಾಡಿ ಸರಿ ಮಾಡ್ಕೊಂಡಿರೋದು. ಈಗ ನಿಮಗೆ ನೋಡಿ ಈ ವಿಡಿಯೋ ನೋಡಿದ್ರೆ ಸಾಕು ಕರೆಕ್ಟಾಗಿ ಅರ್ಥ ಆಗೋ ಥರ ನಾನು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು
ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಪರ್ಫೆಕ್ಟಾಗಿ ಇನ್ನೂ ವೆರೈಟಿ ಬ್ಲೌಸ್ಗಳನ್ನು ಸ್ಟಿಚ್ ಹೇಳ್ಕೊಡ್ತೀನಿ. ಹಾಗೆಯೇ ಹೊಸಬ್ರು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಕ್ಸ್ಟ್ರಾ ಈ ರೀತಿ ಬಟ್ಟೆಗಳನ್ನು ಕಟ್ ಮಾಡಿ ತೆಗೆದುಬಿಟ್ಟು ಓವರ್ಲಾಕ್ ಮಾಡಿ ಫಿನಿಶಿಂಗ್ ನೀಟಾಗಿ ಮಾಡಿ ಕಸ್ಟಮರ್ಗೆ ಕೊಡಿ. ಎಷ್ಟೇ ಅರ್ಜೆಂಟ್ ಬಟ್ಟೆಗಳನ್ನು ನೀವು ಹೊಲಿತಾ ಇದ್ರೂ ಸಹಿತ ಫಿನಿಶಿಂಗು ನೀವು ನೀಟಾಗಿ ಕೊಡೋದಕ್ಕೆ ಟ್ರೈ ಮಾಡಿ. ಹಾಗೆ ತುಂಬ ಅರ್ಜೆಂಟು ಅಂದ್ಬಿಟ್ಟು ಹೇಗಾತ ಹಾಗೆ ಸ್ಟಿಚ್ ಮಾಡಿ ಕೊಟ್ಟರೆ ಮತ್ತೆ ಕಸ್ಟಮರು ನಿಮಗೆ ಅನ್ಸೀಸನಲ್ಲಿ ಬಟ್ಟೆನ ಕೊಡೋದಿಲ್ಲ. ಸೀಸನಲ್ಲಿ ಹೇಗೋ ನಮಗೆ ಮೇಂಟೈನ್ ಆಗುತ್ತೆ, ಆದರೆ ಅನ್ಸೀಸನಲ್ಲಿ ನಮಗೆ ಕಸ್ಟಮರ್ ಬರಬೇಕು ಅಂದರೆ ಕಸ್ಟಮರ್ ಜೊತೆ ನಾವು ಒಳ್ಳೆಯ ಒಂದು ರಿಲೇಷನ್ಶಿಪ್ ಇಟ್ಕೊಬೇಕು. ಹಾಗೆಯೇ ನಾವು ನೀಟಾಗಿ ಹೊಲಿದು ಕೊಡಬೇಕು. ನಾನು ಹೇಳೋದು ಬಟ್ಟೆನ ನೀವು ನೀಟಾಗಿ ಸ್ಟಿಚ್ ಮಾಡಿಕೊಡಿ. ಕಸ್ಟಮರ್ ಹತ್ರ ನೀವು ಎಷ್ಟು ಅಮೌಂಟ್ ಇಸ್ಕೊಬೇಕೋ ಅಷ್ಟು ಅಮೌಂಟ್ ಇಸ್ಕೊಂಡು ಬಟ್ಟೆಗಳನ್ನು ಕೊಡಿ. ನಾವು ತೀರಾನು ಕಡಿಮೆ ಮಾಡೋದಕ್ಕೆ ಬರೋಲ್ಲ. ಹಾಗೆ ನಾವು ನೀಟಾಗಿ ಹೊಲಿದಾಗ ಕಸ್ಟಮರು ನಾವು ಕೇಳಿದಷ್ಟು ಬಟ್ಟೆ ದುಡ್ಡನ್ನು ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಎಲ್ಲ ಕಸ್ಟಮರು ಸಹಿತ ಚೌಕಾಸಿ ಮಾಡಲ್ಲ ಅಂತ. ಬ್ಲೌಸು ಕೊನೆ ಹಂತದಲ್ಲಿದೆ. ಬ್ಲೌಸಿಗೆ ನಾವು ಬ್ಯಾಕ್ ಟಕ್ಸನ್ನು ಹಿಡಿದ್ಬಿಟ್ಟು ಫಿನಿಶಿಂಗ್ ಅನ್ನೋದು ನೀಟಾಗಿ ಮಾಡ್ಕೋಬೋದು. ಹಾಗೆಯೇ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ. ಬ್ಲೌಸ್ ಒಂದು ಒಳ್ಳೆ ಡಿಸೈನನ್ನು ಮಾಡಿಸಿರೋದು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಡಿಸೈನ್ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.